ಪರಸ್ತ್ರೀಯರನ್ನು ನಾವು ಇಷ್ಟಪಡಬಹುದೇ, ಅವರನ್ನು ನಾವು ಪ್ರೀತಿ ಮಾಡಬಹುದೇ ಅಂತ ತುಂಬ ಜನ ಕೇಳಿದರು. ನೋಡಿ, ಪರಸ್ತ್ರೀಯರನ್ನು ಇಷ್ಟಪಡುವುದು ಒಂದು ರೀತಿಯ ಅರ್ಥ ಇದ್ದರೆ, ಅವರನ್ನು ಇಷ್ಟಪಡುವುದರಿಂದ ತುಂಬ ಒಳ್ಳೆಯದಾಗುವ ಸೂಚನೆ ಕೂಡ ಇರುತ್ತದೆ. ಅದು ಹೇಗೆ ಗುರುಗಳೇ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಫಾಲೋ ಮಾಡಿ. ಇಂತಹ ಅನೇಕ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಎಲ್ರಿಗಿಂತ ಮುಂಚೆ ಲಭ್ಯ ಆಗುತ್ತೆ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರ ಅಂತ ಕಮೆಂಟ್ ಹಾಕಿ ತಿಳಿಸಿ. ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡ್ತೀವಿ. ಹಾಗೂ ನಿಮ್ಮ ಜೀವನದಲ್ಲಿರುವಂತಹ ವಶೀಕರಣದ ಸಮಸ್ಯೆ, ಮಾಟಮಂತ್ರದ ಸಮಸ್ಯೆ, ಯಾವುದೇ ಒಂದು ಪರಿಹಾರ ಬೇಕು ಅನ್ನುವುದಾದರೂ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ. ಎಷ್ಟೋ ಸಮಸ್ಯೆಗಳು ಇವರಿಂದ ಶೀಘ್ರ ಪರಿಹಾರ ಆಗಿದೆ. ಇನ್ನು ನೀವು ಈಗಾಗಲೇ ಕೇಳಿರುವ ಹಾಗೆ ಪರಸ್ತ್ರೀಯರನ್ನು ನಾವು ಇಷ್ಟಪಡಬಹುದೇ, ಅವರನ್ನು ನಾವು ಪ್ರೀತಿ ಮಾಡಬಹುದೇ ಅಂತ. ಪರಸ್ತ್ರೀಯರಂದರೆ ಯಾರು? ಬೇರೆಯವರ ಹೆಂಡತಿ. ಬೇರೆಯವ್ರ ಹೆಂಡತಿನ ನೀವು ಇಷ್ಟಪಡಬೇಕು ಅಂದರೂ ಕೂಡ ಅದಕ್ಕೆ ಕಾರಣಗಳಿರಬೇಕು. ಒಂದು, ನೀವು ಅವರಿಂದ ದೈಹಿಕವಾಗಿ ಬೇರೆ ಪಡ್ತಿದ್ರೆ, ಅಂದರೆ ದೈಹಿಕವಾಗಿ ಅವರನ್ನು ಇಷ್ಟಪಡುತ್ತಿದ್ದರೆ ಅದು ಕೂಡ ಒಂದು ರೀತಿಯ ಸ್ವಾರ್ಥನೆ ಅಂತಲೇ ಹೇಳಬಹುದು. ಅವರಲ್ಲಿಯೂ ಆ ಥರ ಮನೋಭಾವ ಇದೆಯೋ ಇಲ್ವೋ ಅಂತ ನಿಮಗೆ ಹೇಗೆ ತಾನೇ ಗೊತ್ತಾಗುತ್ತೆ? ಕೆಲವು ಬಾರಿ ಇದು ನೀವು ಮಾಡುವುದು ತಪ್ಪು ಆಗಿರಬಹುದು, ಆದರೆ ಅದು ಅವರ ಮನಸ್ಸಿಗೆ ಸರಿ ಅನಿಸಿದ್ರೆ ನೀವು ಮಾಡೋದರಲ್ಲಿ ತಪ್ಪಿರುವುದಿಲ್ಲ. ಯಾವುದೇ ಕಾರಣಕ್ಕೂ ಇದು ಗೊತ್ತಾಗದಿರುವ ಹಾಗೆ ನೋಡಿಕೊಳ್ಳಬೇಕು. ಇದಕ್ಕೆ ಕಾರಣವೂ ಕೂಡ ಹೆಣ್ಣು ಮಕ್ಕಳಲ್ಲಿ ಇರಬಹುದು ಅಥವಾ ಗಂಡು ಮಕ್ಕಳಲ್ಲೂ ಇರಬಹುದು. ಮನೆಯಲ್ಲಿ ಗಂಡಂದಿರು ಚೆನ್ನಾಗಿ ನೋಡ್ಕೋತಿಲ್ಲ ಅಂದರೆ ಪ್ರೀತಿಯನ್ನು ಅಪೇಕ್ಷೆ ಪಡುತ್ತಾರೆ. ಆದರೆ ನೀವು ದೈಹಿಕವಾಗಿ ಅವರನ್ನು ಉಪಯೋಗಿಸ್ಕೊಂಡು ಬಿಸಾಕುವುದು ತುಂಬ ತಪ್ಪಾಗುತ್ತೆ. ನೀವು ಕೂಡ ಅವರನ್ನು ಒಂದು ಕೇರಿಂಗ್ ಮನೋಭಾವದಲ್ಲಿ, ಒಂದು ಪ್ರೀತಿಯ ಮನೋಭಾವದಲ್ಲಿ ನೋಡಿಕೊಂಡಾಗ ನಿಮಗೂ ಸಹ ಅವರಿಂದ ನೀವು ಯಾವ ಅಪೇಕ್ಷೆ ಪಡುತ್ತೀರೋ ಅದು ಸಿಗುತ್ತೆ. ಇಲ್ಲಿ ಹೆಂಗಸರಾದರೂ ಅಷ್ಟೇ, ಕೇವಲ ದೈಹಿಕ ಆಸೆಯನ್ನು ತೀರಿಸಿಕೊಳ್ಳಲು ಪರಪುರುಷರನ್ನು ಇಷ್ಟಪಡುವುದು ಅದು ತಪ್ಪಾಗುತ್ತೆ. ಇದರಲ್ಲಿ ಸಾಮರಸ್ಯ ಇರಬೇಕೆ ಹೊರತು ದೈಹಿಕ ಮತ್ತು ಮಾನಸಿಕ ಎರಡೂ ಸಮ್ಮಿಲನ ಆಗಬೇಕು. ಅಂದರೆ ಎರಡು ಸಮ ಪ್ರಮಾಣದಲ್ಲಿ ಇರಬೇಕು. ಬರೀ ದೈಹಿಕ ಸಂಬಂಧ ಇದ್ದರೆ ಅದು ಅಪರಾಧ ಆಗುತ್ತೆ, ಅನೈತಿಕ ಆಗೋಗುತ್ತೆ. ಇದರಿಂದ ಸಾಕಷ್ಟು ತೊಂದರೆಗಳಿಗೆ ಒಳಗಾಗಬೇಕಾಗತ್ತೆ. ಮನೆಯಲ್ಲಿ ಪ್ರೀತಿಯಿಂದ ನೋಡಿಕೊಳ್ಳುವ ಗಂಡ ಇದ್ದಾಗ ಅಥವಾ ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ ಇದ್ದಾಗ ಇದು ಮಾಡುವುದು ಸರಿಯೇ ತಪ್ಪೇ ಅನ್ನುವುದು ನಿಮ್ಮ ಆಲೋಚನೆ ವಿವೇಚನೆಗೆ ಬಿಡುತ್ತದೆ. ಕೆಲವು ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವುದು ಅಥವಾ ಅವರಿಂದ ನಿಮಗೇನಾದರೂ ಒಂದು ಮಾರ್ಗದರ್ಶನಗಳು ಸಿಗುವುದು, ಇಂತಹ ಕಾರ್ಯಕ್ಕಾಗಿ ಪರಸ್ತ್ರೀಯರನ್ನು, ಪರಪುರುಷರನ್ನು ಇಷ್ಟಪಡಬೇಕು. ಇದರಿಂದ ನಿಮ್ಮ ಒಂದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮುಂದುವರಿಯುವ ಹಾಗೆ ಆಗುತ್ತದೆ. ಅವರಿಗೂ ಕೂಡ ನಿಮ್ಮಿಂದ ತುಂಬ ಮಾರ್ಗದರ್ಶನ ಮತ್ತು ಉಪಯೋಗ ಆಗುವಂತಹ ಮಾಹಿತಿಗಳು ಸಿಗುತ್ತೆ. ಇವುಗಳಿಂದ ಇಬ್ಬರಲ್ಲೂ ಉತ್ತಮವಾದ ಸ್ನೇಹ ಉಂಟಾಗುತ್ತದೆ. ಕೇವಲ ದೈಹಿಕ ಆಕರ್ಷಣೆಯಾಗಲಿ, ಕೇವಲ ಮಾನಸಿಕ ಆಕರ್ಷಣೆಯಾಗಲಿ, ಅದಕ್ಕಿಂತ ದೊಡ್ಡ ಮಟ್ಟದ್ದು ಮೀರಿದು ಸ್ನೇಹ ಸಂಬಂಧ. ಇನ್ನು ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳಿದ್ದರೆ, ವಶೀಕರಣ, ಅನೈತಿಕ ಸಂಬಂಧದ ತೊಂದರೆಗಳು ಏನಾದರೂ ಇತ್ತು ಅನ್ನೋದಾದರೆ, ಹೊರಗೆ ಬರಬೇಕು ಅಥವಾ ಮಾಡ್ಕೊಳ್ಬೇಕು ಅನ್ನೋದಾದರೂ ಕೂಡ ನೀವು ಶಿವಾನಂದ ಗುರೂಜಿಗಳಿಗೆ ಇವತ್ತೇ ಫೋನ್ ಮಾಡಿ ಅವರಿಂದ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ.